TV20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ರಾಯಚೂರು ರಸ್ತೆ ಸಾರಿಗೆ ಇಲಾಖಾ ಅಧಿಕಾರಿಗಳು ಪಟ್ಟಣದ ವಿವಿಧ ಶಾಲೆಗಳ ಶಾಲಾ ವಾಹನಗಳನ್ನು ಆರ್ಟಿಒ ಅಧಿಕಾರಿ ಅಶ್ವಿನ್ ಕುಮಾರ್ ರೆಡ್ಡಿ ಪರಿಶೀಲಿಸಿದರು. ಮಾನ್ವಿ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ರಾಯಚೂರು ರಸ್ತೆ ಸಾರಿಗೆ ಇಲಾಖಾ ಅಧಿಕಾರಿಗಳು ಪಟ್ಟಣದ ವಿವಿಧ ಶಾಲೆಗಳ ಶಾಲಾ ವಾಹನಗಳನ್ನು ಆರ್ಟಿಒ ಅಧಿಕಾರಿ ಅಶ್ವಿನ್ ಕುಮಾರ್ ರೆಡ್ಡಿ ಪರಿಶೀಲಿಸಿ ಮಾತನಾಡಿ, ಶಾಲಾ ವಾಹನಗಳಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ಶಾಲೆಗೆ ಪ್ರಯಾಣಿಸುವುದರಿಂದ ಶಾಲಾ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು. ಶಾಲಾ ವಾಹನಗಳಲ್ಲಿ ನಿಗದಿತ ಆಸನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾತ್ರ ವಿದ್ಯಾರ್ಥಿಗಳನ್ನ ಮಾತ್ರ ವಾಹನದಲ್ಲಿ ಪ್ರಯಾಣಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಶಾಲಾ ವಾಹನಗಳಿಗೆ ನಿಯಮಿತವಾಗಿ ಮಾಲಿನ್ಯ ತಪಾಸಣೆ ಮಾಡಿಸಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ವಾಹನ ಸಾಮರ್ಥ್ಯ ಪ್ರಮಾಣ ಪತ್ರ, ವಾಹನ ವಿಮೆ, ಚಾಲಕರ ಚಾಲನಾ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಹಾಗೂ ಶಾಲಾ ವಾಹನಗಳು ಸಾರಿಗೆ ಇಲಾಖಾ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವುದರಿಂದ ಮಕ್ಕಳು ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವಾಗುತ್ತೆ. ಸಾರಿಗೆ ಇಲಾಖೆ ಎಲ್ಲ ನಿಯಮಗಳನ್ನು ಪಾಲಿಸದೇ ಇರುವ ಶಾಲಾ ವಾಹನಗಳ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ತಿಳಿಸಿದರು. ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ವಿಷಯ ಏನಪ್ಪ ಅಂತಂದರೆ, ಸ್ಕೂಲ್ ಬಸ್ಸಸ್ಗಳು ಎಲ್ಲನೂ ಮಕ್ಕಳಿಗೆ ಯಾವ ರೀತಿಯಿಂದ ಸಿಸ್ಟಮೆಟಿಕ್ಕಾಗಿ ಕರ್ಕೊಂಡು ಹೋಗೋದು ಮತ್ತು ಪಿಕಪ್ ಡ್ರಾಪ್ ಮಾಡೋದು. ಆದರೆ ತೊಂದರೆ ಏನಾಗ್ತಿದೆ ಅಂದರೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ಮಾಡ್ತಿರೋರು FC ಮತ್ತು ಇನ್ಶೂರೆನ್ಸು, ಪೊಲ್ಯೂಷನ್ನು, ಗಾಡಿದು ಮೇಂಟೈನ್ ಮಾಡಿದರೆ ಒಳ್ಳೆಯದು. ಆದರೆ ಯಾರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರಲ್ಲ ಅಂದರೆ ಮುಂದೆ ಯಾರೇ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ, ಪ್ರಿನ್ಸಿಪಲ್ಲು ಮತ್ತು ಡ್ರೈವರ್ಗಳು ಇನ್ನೂ ಗಮನ ತರೋದೇನಪ್ಪ ಅಂದರೆ, ಎಲ್ಲ ವೆಹಿಕಲ್ಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟು ಅಪ್ಡೇಟ್ ಮಾಡ್ತಾ ಇರಬೇಕು. ಮತ್ತು ಇನ್ಶೂರೆನ್ಸು, ಪೊಲ್ಯೂಷನ್ನು, ಅದೇ ರೀತಿಯಾಗಿ ಸ್ಕೂಲಲ್ಲಿ ಮಕ್ಕಳಿಗೆ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಅಷ್ಟೇ ತೊಗೊಂಡು ಹೋಗ್ಬೇಕು. ಜಾಸ್ತಿ ಜನಕ್ಕೆ ತೊಗೊಂಡೋದ್ರೆ ತೊಂದರೆ ಆಗ್ತಿರುತ್ತೆ. ಇವತ್ತಿನ ಇಷ್ಟೇ ಏನಪ್ಪ ಅಂದರೆ, ವೆಹಿಕಲ್ಗಳು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾರೆ, ಸ್ಕೂಲ್ ವೆಹಿಕಲ್ಸ್ ಅಷ್ಟೇ. ಯಾಕಂದರೆ ಮಕ್ಕಳದ್ದು ಲೈಫ್ ಭಾಳ ಒಳ್ಳೆಯ ಇದಿರುತ್ತೆ, ಸೂಕ್ಷ್ಮವಾಗಿ ಅವರಿಗೆ ಕರೆಕ್ಟಾಗಿ ಕರ್ಕೊಂಡು